ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಅಮೆರಿಕ ನಡುವೆ ಟ್ಯಾರಿಫ್ ವಾರ್ ಜೋರಾಗ್ತಿರೋ ಹೊತ್ತಲ್ಲಿ ಜಪಾನ್ನಲ್ಲಿ ನಿಂತು PM ನರೇಂದ್ರ ಮೋದಿ ಟ್ರಂಪ್ಗೆ ಕುಟುಕಿದ್ದಾರೆ. ಭಾರತವನ್ನ ಸತ್ತ ಆರ್ಥಿಕತೆ ಅಂತ ಟ್ರಂಪ್ ಕರೆದಿದ್ರು. ಈಗ ಮೋದಿ ಭಾರತ ಬಲಿಷ್ಠ ಆರ್ಥಿಕತೆ, ಶೀಘ್ರದಲ್ಲಿ 3ನೇ ಅತಿದೊಡ್ಡ ಆರ್ಥಿಕತೆ ಜಗತ್ತಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಜಪಾನ್ನಲ್ಲಿ 15ನೇ ಇಂಡಿಯಾ ಜಪಾನ್ ಜಾಯಿಂಟ್ ಎಕನಾಮಿಕ್ ಫೋರಂ ಉದ್ದೇಶಿಸಿ ಮಾತನಾಡುವಾಗ ಈ ರೀತಿ ಹೇಳಿದ್ದಾರೆ. ಹಾಗೆ ಜಪಾನ್ ಟೆಕ್ನಾಲಜಿಯ ಪವರ್ ಹೌಸ್ ಆದರೆ ಭಾರತ ಪ್ರತಿಭೆಗಳ ಪವರ್ ಹೌಸ್. ಜಪಾನ್ನ ಕಂಪನಿಗಳಿಗೆ ಭಾರತದಲ್ಲಿ ಹೂಡಿಕೆ ಮಾಡಿ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಟೆಕ್ನಾಲಜಿ ಇದೆ, ದುಡ್ಡಿದೆ, ನಮ್ಮ ಹತ್ರ ಮಾನವ ಸಂಪನ್ಮೂಲ ಮತ್ತೆ ಟ್ಯಾಲೆಂಟ್ ಇದೆ, ಬನ್ನಿ ಒಟ್ಟಿಗೆ ಕೆಲಸ ಮಾಡೋಣ. ನಿಮ್ಮ ಹತ್ರ ಇಲ್ದಿರೋ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಇಲ್ದಿರೋ ನಿಮ್ಮ ಹತ್ರ ಇದೆ, ಬನ್ನಿ ಕೊಲಾಬ್ರೇಷನ್ ಮಾಡ್ಕೊಳ್ಳೋಣ, ಇಬ್ರು ಪ್ರೋಗ್ರೆಸ್ ಆಗೋಣ ಅಂತ ಕರೆ ಕೊಟ್ಟಿದ್ದಾರೆ. ಅಲ್ಲದೆ ಇಡೀ ಜಗತ್ತೀಗ ಭಾರತವನ್ನ ಕೇವಲ ಅಬ್ಸರ್ವ್ ಮಾಡ್ತಾ ಇಲ್ಲ, ಬದಲಿಗೆ ಭಾರತದ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ, ಡಿಪೆಂಡ್ ಆಗ್ತಿದ್ದಾರೆ ಭಾರತದ ಮೇಲೆ. ಭಾರತದ ಅಭಿವೃದ್ಧಿಯ ಹಾದಿಯಲ್ಲಿ ಜಪಾನ್ ಸದಾ ಪ್ರಮುಖವಾದ ಪಾರ್ಟ್ನರ್ ಆಗಿದೆ. ಮೆಟ್ರೋ ಟ್ರೈನ್ನಿಂದ ಮ್ಯಾನುಫ್ಯಾಕ್ಚರಿಂಗ್ ವರೆಗೆ, ಸೆಮಿಕಂಡಕ್ಟರ್ಸ್ ಇಂದ ಹಿಡಿದು ಸ್ಟಾರ್ಟ್ಅಪ್ಸ್ ವರೆಗೆ ಜಪಾನ್ ಕಂಪನಿಗಳು ಭಾರತದ ಮೇಲೆ $40 ಬಿಲಿಯನ್ ಅಧಿಕ ಹೂಡಿಕೆ ಮಾಡಿವೆ. ಸೊ ಭಾರತದ ಮೇಲೆ ಮಾಡಿರೋ ಹೂಡಿಕೆ ಬರೀ ಬೆಳವಣಿಗೆ ಮಾತ್ರ ಕಾಣಲ್ಲ, ಡಬಲ್ ಆಗುತ್ತೆ. ಬರೀ ಇನ್ಕ್ರಿಮೆಂಟಲ್ ಗ್ರೋತ್ ಅಲ್ಲ, ಮ್ಯಾಸಿವ್ ಗ್ರೋತ್ ಸಿಗುತ್ತೆ. ಇವತ್ತು ಭಾರತಕ್ಕೆ ರಾಜಕೀಯ ಸ್ಥಿರತೆ ಇದೆ, ಪೊಲಿಟಿಕಲ್ ಸ್ಟೆಬಿಲಿಟಿ, ಹಾಗೆ ಆರ್ಥಿಕ ಸ್ಥಿರತೆ ಇದೆ, ಎಕನಾಮಿಕ್ ಸ್ಟೆಬಿಲಿಟಿ, ಹಾಗೂ ನಮ್ಮ ಪಾಲಿಸಿಯಲ್ಲಿ ಪಾರದರ್ಶಕತೆ ಇದೆ. ಅಂದ್ರೆ ಪಾಲಿಸಿ ಟ್ರಾನ್ಸ್ಪರೆನ್ಸಿ ಇದೆ. ಪ್ರಿಡಿಕ್ಟ್ ಮಾಡ್ಬೋದು, ದಿನಕ್ಕೊಂದ್ಸಲಿ ಚೇಂಜ್ ಆಗಲ್ಲ. ನೀವು ನಂಬೋದು, ಓಕೆ ಇದು ಹಿಂಗೆ ಇರುತ್ತೆ ಅಂತ ಹೇಳಿ ಡಿಪೆಂಡ್ ಆಗ್ಬೋದು ನಮ್ಮ ಮೇಲೆ. ಇಡೀ ಜಗತ್ತಲ್ಲಿಂದು ಭಾರತ ಅತಿ ವೇಗವಾಗಿ ಬೆಳೀತಿರೋ ದೊಡ್ಡ ಆರ್ಥಿಕತೆಯಾಗಿದೆ. ಆದಷ್ಟು ಬೇಗ ಭಾರತ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗುತ್ತೆ. ಡಿಫೆನ್ಸ್ ಮತ್ತು ಸ್ಪೇಸ್ ಸೆಕ್ಟರ್ ನಂತರ ಈಗ ನಮ್ಮ ನ್ಯೂಕ್ಲಿಯರ್ ಸೆಕ್ಟರ್ ಕೂಡ ಪ್ರೈವೇಟ್ ಕಂಪನಿಗಳಿಗೆ ಓಪನ್ ಮಾಡಿದ್ದೇವೆ. ಬನ್ನಿ ಭಾರತದಲ್ಲಿ ಉತ್ಪಾದನೆ ಮಾಡಿ ಅದನ್ನ ಜಗತ್ತಿಗೆ ಹಂಚಿ. ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ವರ್ಲ್ಡ್ ಅಂತ ಹೇಳಿದ್ದಾರೆ. ಭಾರತದ ಯುವಶಕ್ತಿ ವರ್ಕ್ ಫೋರ್ಸ್ ಜಗತ್ತಿನ ಅಗತ್ಯತೆಗಳನ್ನ ಪೂರೈಸುತ್ತೆ ಅಂತ ಹೇಳಿದ್ದಾರೆ. ಏನೋ ಶೃಂಗಸಭೆ ಬಳಿಕ PM ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಶಿಗಿರು ಇಶಿಬಾರನ್ನ ಮೀಟ್ ಮಾಡಿ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ. 2 ದಿನಗಳ ಭೇಟಿ ನಂತರ ಚೀನಾ ಕಡೆಗೆ ಪ್ರಯಾಣ ಮಾಡ್ತಾರೆ. ಹೀಗೆ ಜಪಾನ್ನಲ್ಲಿ ಮೋದಿ ಭಾರತದ ಶಕ್ತಿ ಬಗ್ಗೆ ಮಾತನಾಡ್ತಾ ಇದ್ರೆ, ಇತ್ತ ವೈಟ್ ಹೌಸ್ ಸಲಹೆಗಾರ ಪೀಟರ್ ನವಾರೋ ಮತ್ತೆ ಭಾರತವನ್ನ ಟಾರ್ಗೆಟ್ ಮಾಡಿದ್ದಾರೆ. ಭಾರತಕ್ಕೆ ಈಗ ದೊಡ್ಡ ಶಿಕ್ಷೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಭಾರತದ ಮೇಲೆ ಅಧ್ಯಕ್ಷ ಟ್ರಂಪ್ರ 50% ಟ್ಯಾರಿಫ್ ಜಾರಿಗೆ ಬಂದಿದೆ. ಈ ಟ್ಯಾರಿಫ್ ಶಿಕ್ಷೆಯನ್ನು ನಾವು ಸುಮ್ಮನೆ ಕೊಟ್ಟಿರೋದಲ್ಲ, ಬದಲಿಗೆ ರಷ್ಯಾ ಪಾಲಿಗೆ ಫಿನಾನ್ಷಿಯಲ್ ಲೈಫ್ ಲೈನ್ ಆಗಿರೋ, ರಷ್ಯಾ ಯುದ್ಧಕ್ಕೆ ಹಣ ಸಹಾಯ ಮಾಡ್ತಿರೋ ಭಾರತವನ್ನ ತಡೆಯೋಕೆ ಈ ಕ್ರಮ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ರಿಪಬ್ಲಿಕನ್ ಸಂಸದ ಟ್ರಂಪ್ರ ಆಪ್ತ ಲಿಂಡ್ಸೆ ಗ್ರಹಾಂ ಕೂಡ ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ರಷ್ಯಾದಿಂದ ಚೀಪ್ ತೈಲ ಖರೀದಿ ಮಾಡಿ ಯುಕ್ರೇನ್ ವಿರುದ್ಧ ಯುದ್ಧ ಮಾಡೋಕೆ ಪುಟಿನ್ಗೆ ಸಹಾಯ ಮಾಡಿರೋ ಭಾರತ, ಚೈನಾ, ಬ್ರೆಜಿಲ್ ಈಗ ಹೇಳಿ, ನಿಮ್ಮ ತೈಲ ಖರೀದಿಯಿಂದ ಅಮಾಯಕ ಜನರ ಪ್ರಾಣ ಹೋಗ್ತಿರೋದು ಹೇಗೆ ಅನಿಸ್ತಾ ಇದೆ? ಪುಟಿನ್ಗೆ ಸಪೋರ್ಟ್ ಮಾಡಿ ಭಾರತಕ್ಕೆ ಈಗ ತಕ್ಕ ಶಾಸ್ತಿ ಆಗ್ತಿದೆ, ಉಳಿದವರಿಗೆ ಆದಷ್ಟು ಬೇಗ ಶಾಸ್ತಿ ಆಗುತ್ತೆ ಅಂತ ಪೋಸ್ಟ್ ಹಾಕಿದ್ದಾರೆ. ಈ ನಡುವೆ ಖ್ಯಾತ ಎನರ್ಜಿ ಎಕ್ಸ್ಪರ್ಟ್ ಅನಸ್ ಅಲ್ ಹಜಿ ಟ್ಯಾರಿಫ್ ವಿಚಾರದಲ್ಲಿ ಭಾರತದ ಪರವಾಗಿ ಮಾತನಾಡಿದ್ದಾರೆ. ಭಾರತದ ಬಗ್ಗೆ ಅಮೆರಿಕ ಮಾಡ್ತಿರೋ ವಾದ ಎಲ್ಲ ಸುಳ್ಳು. ಯುಕ್ರೇನ್ ಯುದ್ಧಕ್ಕೂ ಮೊದಲು ಮತ್ತು ಯುಕ್ರೇನ್ ಯುದ್ಧದ ನಂತರ ಭಾರತದ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಅನ್ನು ನೋಡಿದ್ರೆ ಏನೂ ಬದಲಾವಣೆ ಇಲ್ಲ, ಹಾಗೆ ಇದೆ. ಇದರಿಂದ ಭಾರತ ಲಾಭ ಮಾಡಿಕೊಳ್ಳಿಕ್ಕೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಮಾರಾಟ ಮಾಡೋಕೆ ರಷ್ಯಾದಿಂದ ತೈಲ ತರಿಸಿಕೊಳ್ತಾ ಇದೆ ಅನ್ನೋದು ತಪ್ಪು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ಖ್ಯಾತ ಅರ್ಥಶಾಸ್ತ್ರಜ್ಞ ರಿಚರ್ಡ್ ವೋಲ್ಫ್ ಭಾರತದ ಮೇಲೆ ಹಾಕಿರೋ 50% ಟ್ಯಾರಿಫ್ ವಿಚಾರವಾಗಿ ಟ್ರಂಪ್ ಮೇಲೆ ಕೆಂಡ ಕಾರಿದ್ದಾರೆ. ಭಾರತದ ವಿರುದ್ಧ ಅಮೆರಿಕ ದೊಡ್ಡ ಡಾನ್ ತರ ಬಿಹೇವ್ ಮಾಡುತ್ತೆ, ವರ್ಲ್ಡ್ಸ್ ಟಫ್ ಗೈ ತರ ಬಿಲ್ಡಪ್ ಕೊಡುತ್ತೆ. ಆದರೆ ಅಮೆರಿಕ ತನ್ನ ಕಾಲಿಗೆ ತಾನೇ ಗುಂಡು ಹಾರಿಸ್ಕೊಳ್ತಾ ಇದೆ. ಯಾಕಂದ್ರೆ ಟ್ರಂಪ್ ಹೀಗೆ ಮಾಡೋದ್ರಿಂದ ಬ್ರಿಕ್ಸ್ ರಾಷ್ಟ್ರಗಳು ಮತ್ತಷ್ಟು ಹತ್ತಿರ ಆಗ್ತಿವೆ, ಹೊಸ ಎಕನಾಮಿಕ್ ಸಿಸ್ಟಮ್ ತರೋಕೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಇಡೀ ಗ್ಲೋಬಲ್ ಆರ್ಡರ್ ಅನ್ನೇ ಚೇಂಜ್ ಮಾಡ್ತಿರೋದು, ಅಲುಗಾಡಿಸ್ತಿರೋದು ನಿಮಗೆ ಗೊತ್ತೇ ಇದೆ. ಹೊಸ ಸಮಸ್ಯೆಗಳೊಂದಿಗೆ ಹೊಸ ಬದಲಾವಣೆಗಳೆಲ್ಲ ಜಗತ್ತಲ್ಲಿ ಆಗ್ತಿವೆ. ಇದರ ನಡುವೆ ಚೀನಾ ಭಾರತ ಸಂಬಂಧದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಹೊರಗೆ ಬರ್ತಾ ಇದೆ.
ಕಳೆದ ಮಾರ್ಚ್ ತಿಂಗಳಲ್ಲಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಒಂದು ಸೀಕ್ರೆಟ್ ಪತ್ರವನ್ನು ಬರೆದಿದ್ರು, ಒಂದು ಲೆಟರ್ ಬರೆದಿದ್ರು ಅಂತ ಈ ಹಿಂದೆ ಕೂಡ ಸುದ್ದಿಯಾಗಿತ್ತು. ನಾವು ಕೂಡ ಫುಲ್ ನ್ಯೂಸ್ನಲ್ಲಿ ಮಾಹಿತಿ ಕೊಟ್ಟಿದ್ವಿ. ಆದರೆ ಅದರ ಡೀಟೇಲ್ಸ್ ಜಾಸ್ತಿ ಹೊರಗೆ ಬಂದಿರಲಿಲ್ಲ, ಏನೇನು ಹೇಳಿದ್ದಾರೆ ಅನ್ನೋದು. ಒಂದಷ್ಟು ವಿಚಾರ ಬಂದಿತ್ತು, ಆದರೆ ಈಗ ಒಂದಷ್ಟು ಸೀಕ್ರೆಟ್ ಅಂಶಗಳು ಕೂಡ ಹೊರಗೆ ಬರ್ತಾ ಇದ್ದಾವೆ. ಎರಡು ರಾಷ್ಟ್ರಗಳ ಸಂಬಂಧ ಚೆನ್ನಾಗಾಗಿ ಮೋದಿ ಕೂಡ ಚೀನಾಗೆ ಭೇಟಿ ಕೊಡೋಕೆ ಜಿನ್ಪಿಂಗ್ ಬರೆದಿದ್ದ ಈ ಪತ್ರವೇ ಕಾರಣ ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ಇದರ ಪ್ರಕಾರ ಭಾರತ ತಮ್ಮ ಜೊತೆ ಪುನಃ ಸಂಬಂಧ ವೃದ್ಧಿಸೋಕೆ ತಯಾರಿದೆಯಾ ಅಂತ ಚೆಕ್ ಮಾಡೋಕೆ ಜಿನ್ಪಿಂಗ್ ದ್ರೌಪದಿ ಮುರ್ಮು ಅವರಿಗೆ ಲೆಟರ್ ಬರೆದಿದ್ರು ಅಂತ ಹೇಳಲಾಗ್ತಿದೆ. ಈ ಲೆಟರ್ನಲ್ಲಿ ಜಿನ್ಪಿಂಗ್ ಭಾರತ ಮತ್ತು ಅಮೆರಿಕ ನಡುವೆ ಏನಾದರೂ ವ್ಯಾಪಾರ ಒಪ್ಪಂದ ಡೀಲ್ ಆಗಿಬಿಟ್ರೆ ಚೀನಾದ ಹಿತಾಸಕ್ತಿಗೆ ಹಾನಿಯಾಗ್ಬೋದು, ಸ್ವಲ್ಪ ನೋಡ್ಕೊಳ್ಳಿ, ನಾವು ಇಲ್ಲಿದ್ದೀವಿ, ನಮ್ಮನ್ನ ತೀರಾ ಬದಿಗಿಟ್ಟು ನೀವು ಡೀಲ್ ಮಾಡ್ಕೊಂಡ್ಬಿಟ್ರೆ, ನೀವು ಕಾಂಪ್ರಮೈಸ್ ಆಗಿಬಿಟ್ರೆ ಅಮೆರಿಕ ಜೊತೆಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಆಗ್ಬೋದು ಈ ಭಾಗದಲ್ಲಿ ಅಂತ ಹೇಳಿ ಉಲ್ಲೇಖ ಮಾಡಿದ್ರು. ನಮ್ಮನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಜಿನ್ಪಿಂಗ್ ಆಗ್ರಹ ಮಾಡಿದ್ರು. ಜೊತೆಗೆ ಭಾರತ ಮತ್ತು ಚೀನಾ ಸಂಬಂಧವನ್ನು ಇಂಪ್ರೂವ್ ಮಾಡೋಕೆ ಚೀನಾದ ಸ್ಥಳೀಯ ಸರ್ಕಾರದ ಅಧಿಕಾರಿಯೊಬ್ಬರನ್ನ ಆಯ್ಕೆ ಮಾಡಿ ಅವರ ಹೆಸರನ್ನ ಕೂಡ ಲೆಟರ್ನಲ್ಲಿ ಉಲ್ಲೇಖ ಮಾಡಿದ್ರು. ಆ ಮೂಲಕ ಸೀರಿಯಸ್ ಇಂಡಿಕೇಶನ್ಸ್ ಅನ್ನ ಜಿನ್ಪಿಂಗ್ ಭಾರತಕ್ಕೆ ಕಳಿಸಿದ್ರು. ನಾವು ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಿ, ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳಿ ಅನ್ನೋ ರೀತಿಯಲ್ಲಿ. ನಂತರ ಈ ಪತ್ರವನ್ನ ರಾಷ್ಟ್ರಪತಿ ಭವನದಿಂದ ಪ್ರಧಾನಮಂತ್ರಿ ಕಚೇರಿಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು, PM ಮೋದಿ ಅವರಿಗೆ. ಹೀಗಾಗಿ ಅದಾದ್ಮೇಲೆ ಒಳ್ಳೆ ಸನ್ನೆಗಳು ಚೀನಾದಿಂದ ಬಂದ ನಂತರ ಭಾರತದ ಆಡಳಿತ ಕೂಡ ಒಂದು ಹಿಸ್ಟಾರಿಕ್ ಅಪಾರ್ಚುನಿಟಿ ಸಂಬಂಧ ಸುಧಾರಿಸೋಕೆ ಅನ್ನೋ ರೀತಿಯಲ್ಲಿ ಇದನ್ನ ಪಾಸಿಟಿವ್ ಆಗಿ ತಗೊಳ್ತು ಅಂತ ರಿಪೋರ್ಟ್ ಆಗ್ತಾ ಇದೆ. ಈ ಲೆಟರ್ ಭಾರತಕ್ಕೆ ತಲುಪಿದ ಬೆನ್ನಲ್ಲೇ ಚೀನಾ ನಾಯಕರು ಭಾರತದೊಂದಿಗಿನ ದ್ವಿಪಕ್ಷೀಯ ಸಂಬಂಧವನ್ನ ಹಾಡಿ ಹೊಗಳೋಕೆ ಶುರು ಮಾಡಿದ್ರು. ಡ್ರ್ಯಾಗನ್ ಎಲಿಫೆಂಟ್ ಟ್ಯಾಂಗೋ ಡ್ಯಾನ್ಸ್ ಮಾಡಬೇಕು ಅಂತೆಲ್ಲ ಹೇಳೋಕೆ ಶುರು ಮಾಡಿದ್ರು. ಗಡಿ ಸಮಸ್ಯೆ ಬಗೆಹರಿಸೋಕೆ ಟಾಪ್ ಅಧಿಕಾರಿಗಳಿಂದ ಮಾತುಕತೆ ನಡೆಯೋದು ಮುಂದುವರೆದಿತ್ತು. ಕೆಲ ಕಾಲ ಭಾರತ ಈ ವಿಚಾರದಲ್ಲಿ ಗೊಂದಲದಿಂದಲೇ ಇತ್ತು. ಆದರೆ ಯಾವಾಗ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಸ್ಟ್ರಕ್ ಆಯಿತು, ಟ್ರಂಪ್ ಟ್ಯಾರಿಫ್ ಆಟ ಶುರು ಮಾಡಿದ್ರು, ಆಗ ಜೂನ್ ತಿಂಗಳಲ್ಲಿ ಭಾರತ ಕೂಡ ಚೀನಾ ಕಡೆಗೆ ನೋಡೋಕೆ ಶುರು ಮಾಡಿತು. ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಚೆನ್ನಾಗಾಗೋಕೆ ಶುರುವಾಯಿತು. ಚೈನಾ ಕೈಲಾಸ ಮಾನಸ್ ಸರೋವರ ಯಾತ್ರೆಗೆ ಮತ್ತೆ ಓಪನ್ ಮಾಡ್ತು, ಅನುಕೂಲ ಮಾಡಿಕೊಡ್ತು. ಭಾರತದ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಹೇರಿದಾಗ ಚೀನಾ ಓಪನ್ ಆಗಿ ಅಮೆರಿಕವನ್ನ ಬೈದು ಭಾರತದ ಪರವಾಗಿ ನಿಂತುಕೊಳ್ತು. ಎಲ್ಲ ಬೆಳವಣಿಗೆಗಳಿಗೂ ಜಿನ್ಪಿಂಗ್ ಬರೆದ ಆ ಮೊದಲ ಲೆಟರ್ ಏನಿದೆ, ಅವ್ರ ಕಡೆಯಿಂದ ಶೇಕ್ ಹ್ಯಾಂಡ್ನ ಮೊದಲ ಕೈ ಆ ಕಡೆಯಿಂದ ಬಂದಿರೋದು ಅದು ಕಾರಣ ಅಂತ ಹೇಳಲಾಗ್ತಿದೆ. ಇದರ ಪರಿಣಾಮವೇ ಮೋದಿ ಆಗಸ್ಟ್ 31ನೇ ತಾರೀಕು ಶಿ ಜಿನ್ಪಿಂಗ್ ರನ್ನ ಚೀನಾದಲ್ಲೇ ಮೀಟ್ ಆಗೋಕೆ ರೆಡಿ ಆದ್ರು ಅಂತಲೂ ಹೇಳಲಾಗಿದೆ. ಬ್ಲೂಮ್ಬರ್ಗ್ನ ಈ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಏನೋ ಪಾಕ್ ಮತ್ತು ಅಫ್ಘಾನಿಸ್ತಾನ್ ನಡುವೆ ಮತ್ತೆ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ. ಮೊನ್ನೆಯಷ್ಟೇ ಚೀನಾ ಇಬ್ಬರಿಗೂ ಸಮಾಧಾನ ಮಾಡಿ ಬಂದಿತ್ತು. ಈಗ ಪಾಕ್ ಅಫ್ಘಾನಿಸ್ತಾನದ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಅಫ್ಘಾನಿಸ್ತಾನದ ನಂಗರ್ಹಾರ್ ಮತ್ತು ಖೋಸ್ಟ್ ಪ್ರಾಂತ್ಯದಲ್ಲಿ ಪಾಕ್ ಡ್ರೋನ್ಸ್ ದೊಡ್ಡ ಹಾವಳಿ ಇಟ್ಟಿದೆ. ಅಲ್ಲಿನ ಮನೆಗಳ ಮೇಲೆ ದಾಳಿ ಮಾಡಿದೆ. ಪರಿಣಾಮ 3 ಮೃತಪಟ್ಟು 7 ಮಂದಿ ಗಾಯಗೊಂಡಿದ್ದಾರೆ. ಇದರ ಬೆನ್ನಲ್ಲೇ ತಾಲಿಬಾನ್ ಸರ್ಕಾರ, ವಿದೇಶಾಂಗ ಇಲಾಖೆ ಇದಕ್ಕೆ ಘಟನೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಇದು ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಉಲ್ಲಂಘನೆ, ನಾಗರಿಕರ ಮೇಲೆ ದಾಳಿ ಮಾಡೋದು ಬೇಜವಾಬ್ದಾರಿಯುತ ಕೃತ್ಯ, ಇದಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಅಫ್ಘಾನಿಸ್ತಾನದಲ್ಲಿರೋ ಪಾಕ್ ರಾಯಭಾರಿಗೆ ಸಮನ್ಸ್ ಕೊಟ್ಟಿದೆ. ಸದ್ಯ ಪಾಕ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದರೆ ಟಿಟಿಪಿ ಬಂಡುಕೋರರ ವಿರುದ್ಧ ಪಾಕ್ ಕಾರ್ಯಾಚರಣೆ ಮಾಡ್ತಾ ಇದ್ದು ಅದರ ಭಾಗವಾಗಿ ಈ ದಾಳಿ ಇರಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇತ್ತ ಟ್ರಂಪ್ರ ನೊಬೆಲ್ ಕನಸಿಗೆ ಪುಟಿನ್ ದೊಡ್ಡ ಪೆಟ್ಟು ಕೊಟ್ಟಿದ್ದಾರೆ. ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಟ್ರಂಪ್ ಸಾಹಸ ಪಡ್ತಾ ಇದ್ದಾರೆ. ರಷ್ಯಾ ಯುಕ್ರೇನ್ ವಿರುದ್ಧ ಭೀಕರ ದಾಳಿ ಮಾಡಿದೆ. ಒಂದೇ ಸಲ ಯುಕ್ರೇನ್ ರಾಜಧಾನಿ ಕಿಯೇವ್ ಮೇಲೆ 629 ಡ್ರೋನ್ ಮತ್ತು ಮಿಸೈಲ್ ಹಾರಿಸಿ ಪುಡಿಗಟ್ಟಿದೆ. ಪುಡಿ ಮಾಡಿ ಆಗಿದೆ ಎಲ್ಲ, ಆ ಪುಡಿ ಆಗಿರೋದನ್ನೇ ಮತ್ತೆ ಪುಡಿ ಮಾಡ್ತಿದ್ದಾರೆ ಪುಟಿನ್. ಪರಿಣಾಮ 23 ಮಂದಿಯ ಪ್ರಾಣ ಹೋಗಿದೆ, 48 ಜನ ಗಾಯಗೊಂಡಿದ್ದಾರೆ ಫ್ರೆಶ್ ದಾಳಿಯಲ್ಲಿ. ಆಘಾತಕಾರಿ ವಿಚಾರ ಅಂದ್ರೆ ಈ ದಾಳಿಯಲ್ಲಿ ಯುಕ್ರೇನ್ ರಾಜಧಾನಿ ಕಿಯೇವ್ನಲ್ಲಿರೋ ಯುರೋಪಿಯನ್ ಒಕ್ಕೂಟದ ರಾಜತಾಂತ್ರಿಕ ಕಚೇರಿ ಮತ್ತು ಬ್ರಿಟಿಷ್ ಕೌನ್ಸಿಲ್ ಬಿಲ್ಡಿಂಗ್ ಮೇಲೂ ಕೂಡ ದಾಳಿಯಾಗಿದೆ. ಇದಕ್ಕೀಗ ಯುರೋಪಿಯನ್ ರಾಷ್ಟ್ರಗಳು ಖಂಡನೆ ವ್ಯಕ್ತಪಡಿಸಿವೆ. ಬ್ರಿಟನ್ ಕೌನ್ಸಿಲ್ ಆಫೀಸ್ ಮೇಲೆ ದಾಳಿಯಾಗಿರೋ ಸಂಬಂಧ ಇದೀಗ ಬ್ರಿಟನ್ ಸರ್ಕಾರ ಬ್ರಿಟನ್ನಲ್ಲಿರೋ ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದೆ. ಅತ್ತ ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲಿಯನ್ ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮಾತುಕತೆಗೆ ಮುಂದಾಗಲೇಬೇಕು, ಯುಕ್ರೇನ್ನಲ್ಲಿ ದೀರ್ಘಕಾಲದ ಶಾಂತಿ ಸ್ಥಾಪನೆಯಾಗಲೇಬೇಕು, ಇದಕ್ಕೆ ಯುರೋಪಿಯನ್ ಒಕ್ಕೂಟ ಸಂಪೂರ್ಣ ಬೆಂಬಲ ಕೊಡುತ್ತೆ ಅಂತ ಕರೆ ಕೊಟ್ಟಿದ್ದಾರೆ. ಸದ್ಯ ಈ ದಾಳಿಗೆ ರಷ್ಯಾ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈ ನಡುವೆ ರಷ್ಯಾ ಯುಕ್ರೇನ್ ನಡುವೆ ಶಾಂತಿ ಸ್ಥಾಪನೆಗೆ ಯುರೋಪಿಯನ್ ನಾಯಕರು ಹೊಸ ಪ್ರಸ್ತಾವನೆಗೆ ಪ್ಲಾನ್ ಹಾಕ್ತಿದ್ದಾರೆ. ರಷ್ಯಾ ಮತ್ತು ಯುಕ್ರೇನ್ ನಡುವೆ 40 ಕಿಲೋಮೀಟರ್ ಬಫರ್ ಝೋನ್ ನಿರ್ಮಾಣಕ್ಕೆ ಚಿಂತನೆ ನಡೀತಾ ಇದೆ ಅಂತ ವರದಿಯಾಗಿದೆ. ಸದ್ಯ ಅದು ಪ್ಲಾನಿಂಗ್ ಹಂತದಲ್ಲಿದೆ. ಹಾಗೆ ರಷ್ಯಾಗೆ ಹೆಚ್ಚು ಬೆನಿಫಿಟ್ ಕೊಡೋ ಹಾಗಿದೆ. ಯುಕ್ರೇನ್ ತನ್ನ ಭೂಮಿಯನ್ನ ರಷ್ಯಾಗೆ ಬಿಟ್ಕೊಡ್ಬೇಕಾಗತ್ತೆ. ಹೀಗಾಗಿ ಇದಕ್ಕೆ ರಷ್ಯಾ ಒಪ್ಪೋದು, ಆದರೆ ಯುಕ್ರೇನ್ ಒಪ್ಪೋದು ಕಷ್ಟ. ಇತ್ತೀಚೆಗಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೌತ್ ಕೊರಿಯಾ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ರನ್ನ ಮೀಟ್ ಮಾಡಿದ್ರು. ಆಗ ಟ್ರಂಪ್ ಕೈಯಲ್ಲಿ ಕಪ್ಪು ಕಲೆಗಳು ಕಂಡಿದ್ದು ಅವರ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋ ಅನುಮಾನಗಳು ಹುಟ್ಕೊಂಡಿದ್ವು.
ಇದಕ್ಕೀಗ ಅಮೆರಿಕದ ಉಪಾಧ್ಯಕ್ಷ JD ವಾನ್ಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಧ್ಯಕ್ಷ ಟ್ರಂಪ್ರ ಆರೋಗ್ಯ ಚೆನ್ನಾಗಿದೆ, ಫಿಟ್ ಅಂಡ್ ಫೈನ್ ಇದ್ದಾರೆ, ತಮ್ಮ ಮಿಕ್ಕ ಅವಧಿಯನ್ನ ಕೂಡ ಪೂರ್ಣಗೊಳಿಸಿ ಅಮೆರಿಕ ಜನರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಏನ್ ಹೇಳಿದ್ದಾರೆ ಗೊತ್ತಾ, ಟ್ರಂಪ್ ಅವ್ರಿಗೆ ಏನಾದ್ರೂ ಕೆಟ್ಟ ಟೈಮ್ ಬಂದ್ರೆ ನಾನು ಅವರ ಸ್ಥಾನ ತುಂಬೋಕೆ ರೆಡಿ ಇದ್ದೀನಿ ಅಂತ ಕೂಡ JD ವ್ಯಾನ್ಸ್ ಆಲ್ರೆಡಿ ಟವಲ್ ಹಾಕಿದ್ದಾರೆ ಅಧ್ಯಕ್ಷ ಹುದ್ದೆಗೆ. ನೆಕ್ಸ್ಟ್ ನಾನಿದ್ದೀನಿ ಇಲ್ಲಿ ಅಂತ ಹೇಳಿ. ಇರಾನ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಂ ಮುಂದುವರಿಸುತ್ತಿದೆ ಅಂತ ಹೇಳಿ ಫ್ರಾನ್ಸ್, ಜರ್ಮನಿ ಮತ್ತು ಬ್ರಿಟನ್ ರಾಷ್ಟ್ರಗಳು ಇರಾನ್ ಮೇಲೆ ಪುನಃ UN ಸ್ಯಾಂಕ್ಷನ್ಸ್ ಹೇರೋಕೆ ನಿರ್ಧರಿಸಿವೆ. 2015ರಲ್ಲಿ ಮಾಡಿಕೊಂಡ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಡೀಲ್ JCPOA ಈ ಡೀಲ್ ಅನ್ನ ಇರಾನ್ ಉಲ್ಲಂಘಿಸಿದೆ ಅಂತ ಈ ಹಿಂದೆ ತೆಗೆದ ಸ್ಯಾಂಕ್ಷನ್ ಅನ್ನ ಇರಾನ್ ಮೇಲೆ ಮತ್ತೆ ಹೇರೋಕೆ ಪ್ಲಾನ್ ಮಾಡಿದ್ದಾರೆ. 2015ರಲ್ಲಿ ಇರಾನ್, ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಚೈನಾ ಮತ್ತು ರಷ್ಯಾ ಜೊತೆ ಸೇರಿ JCPOA ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅನ್ನೋ ನ್ಯೂಕ್ಲಿಯರ್ ಡೀಲ್ ಮಾಡಿಕೊಳ್ಳಲಾಗಿತ್ತು. ಇದರ ಪ್ರಕಾರ ಇರಾನ್ ತನ್ನ ಪರಮಾಣು ಚಟುವಟಿಕೆಯನ್ನ ಲಿಮಿಟ್ ಮಾಡೋಕೆ ಒಪ್ಪಿಕೊಂಡಿತ್ತು. ಬದಲಿಗೆ ಇರಾನ್ ಮೇಲಿದ್ದ ಸ್ಯಾಂಕ್ಷನ್ಸ್ ತೆಗೆದು ಹಾಕಲಾಗಿತ್ತು. ಈ ಒಪ್ಪಂದದ ಅಡಿಯಲ್ಲಿ ಒಂದಷ್ಟು ನಿಯಮಗಳನ್ನು ಸೆಟ್ ಮಾಡಲಾಗಿತ್ತು. ಈ ಒಪ್ಪಂದದಲ್ಲಿರೋ ಯಾವುದೇ ಒಂದು ರಾಷ್ಟ್ರ ಇರಾನ್ ತನ್ನ ಮಾತಿಗೆ ತಪ್ಪಿ ನಡೀತು, ಪರಮಾಣು ಚಟುವಟಿಕೆ ಮತ್ತೆ ಶುರು ಮಾಡ್ತು ಅಂತ ಅನಿಸಿದ್ರೆ ಆ ದೇಶ ವಿಶ್ವಸಂಸ್ಥೆಗೆ ದೂರು ಕೊಡಬಹುದು. ಆಗ ಆಟೋಮ್ಯಾಟಿಕ್ ಆಗಿ ಇರಾನ್ ಮೇಲೆ ಪುನಃ ಸ್ಯಾಂಕ್ಷನ್ ಬಂದ್ ಬೀಳುತ್ತೆ. ಈಗ ಅದೇ ಸ್ಯಾಂಕ್ಷನ್ಗಳನ್ನು ಮತ್ತೆ ಹಾಕೋಕೆ ಯುರೋಪಿಯನ್ ರಾಷ್ಟ್ರಗಳು ನಿರ್ಧಾರ ಮಾಡಿವೆ. ಸದ್ಯ ಇರಾನ್ಗೆ 30 ದಿನಗಳ ಟೈಮ್ ಕೊಡಲಾಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯರು ಈ ಸಮಸ್ಯೆಯನ್ನು ಬಗೆಹರಿಸೋಕೆ ಪ್ರಯತ್ನ ಮಾಡಬಹುದು. ಆದರೆ 30 ದಿನಗಳ ಒಳಗೆ ಸರಿ ಆಗಿಲ್ಲ ಅಂತ ಹೇಳಿದ್ರೆ ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಬೀಳುತ್ತೆ. ಈ ಜಾರಿಗೆ ಬಂತು ಅಂದ್ರೆ ವಿದೇಶಗಳಲ್ಲಿರೋ ಇರಾನ್ನ ಆಸೆಟ್ಸ್ ಅನ್ನ ಫ್ರೀಸ್ ಮಾಡಲಾಗುತ್ತೆ. ಇರಾನ್ ಜೊತೆ ಯಾವುದೇ ರಾಷ್ಟ್ರ ಶಸ್ತ್ರಾಸ್ತ್ರ ವ್ಯಾಪಾರ ಮಾಡೋಕ್ಕಾಗಲ್ಲ. ಇರಾನ್ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್ ಅಭಿವೃದ್ಧಿ ಮಾಡೋಕೆ ಮುಂದಾದ್ರೆ ಮತ್ತಷ್ಟು ನಿರ್ಬಂಧವನ್ನ ಹೇರಲಾಗುತ್ತೆ. ಒಟ್ಟಾರೆ ಇರಾನ್ ಅನ್ನ ಎಕಾನಾಮಿಕಲಿ ಕಂಪ್ಲೀಟ್ಲಿ ಮಲಗಿಸಲಾಗುತ್ತೆ. ಆಲ್ರೆಡಿ ಮಲಗಿದೆ, ಕೊಂದೆ ಹಾಕೋಕೆ ಪ್ರಯತ್ನ ಪಡ್ತಾರೆ ಆರ್ಥಿಕವಾಗಿ. ಈಗ ಆ ಪರಿಸ್ಥಿತಿಗೆ ಇರಾನ್ ಜಾರ್ತಾ ಇದೆ. ಏನೋ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರೆಸಿದ್ದು, ಹೊಸ ದಾಳಿಯಲ್ಲಿ ಕನಿಷ್ಠ 60 ಮಂದಿಯ ಪ್ರಾಣ ಹೋಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದರಲ್ಲಿ ನೆರವು ಪಡೆಯೋಕೆ ಬಂದಿದ್ದ 19 ಮಂದಿ ನಾಗರಿಕರು ಕೂಡ ಸೇರಿದ್ದಾರೆ ಅಂತ ಗಾಜಾದ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅತ್ತ ಗಾಜಾ ಮೇಲೆ ದಾಳಿ ಮಾಡೋದನ್ನ ಇಸ್ರೇಲ್ ನಿಲ್ಲಿಸಬೇಕು ಅಂತ ಕರೆ ಕೊಟ್ಟು ಜರ್ಮನಿಯ ಬರ್ಲಿನ್ ಮತ್ತು ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ದೊಡ್ಡ ಪ್ರತಿಭಟನೆ ನಡೆದಿದೆ. ಯುರೋಪಿನ ಇತರ ಭಾಗಗಳಲ್ಲೂ ಕೂಡ ಇಸ್ರೇಲ್ ಜೊತೆಗೆ ಮಾಡಿಕೊಂಡಿರೋ ವ್ಯಾಪಾರಿ ಒಪ್ಪಂದವನ್ನ ಯುರೋಪಿಯನ್ ಯೂನಿಯನ್ ಕಟ್ ಮಾಡಬೇಕು ಅಂತ ಪ್ರತಿಭಟನೆಗಳಾಗಿವೆ. ಅಮೆರಿಕದ ರಿಪಬ್ಲಿಕನ್ ಪಾರ್ಟಿ ಟ್ರಂಪ್ ಪಕ್ಷದ ನಾಯಕಿ ವ್ಯಾಲೆಂಟಿನಾ ಗೋಮೆಸ್ ದೊಡ್ಡ ವಿವಾದ ಮಾಡಿಕೊಂಡಿದ್ದಾರೆ. ಮುಸ್ಲಿಮರ ಧಾರ್ಮಿಕ ಗ್ರಂಥ ಕುರಾನ್ ಅದನ್ನ ಸುಟ್ಟು ಹಾಕ್ತೀನಿ, ಇಸ್ಲಾಂ ಅನ್ನ ನಾನು ಎಂಡ್ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಿದ್ದೀನಿ ಅಂತ ಹೇಳಿ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ವ್ಯಾಲೆಂಟಿನಾ ಅವರು ತುಂಬಾ ಧಾರ್ಮಿಕವಾಗಿ ಅಪಮಾನಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕ ಕ್ರಿಶ್ಚಿಯನ್ನರ ರಾಷ್ಟ್ರ, ಹೀಗಾಗಿ ಇಲ್ಲಿರೋ ಉಗ್ರರು 57 ಮುಸ್ಲಿಂ ರಾಷ್ಟ್ರಗಳ ಪೈಕಿ ಯಾವುದೊಂದಕ್ಕಾದ್ರೂ ಹೋಗಿ ನೀವು ಇಲ್ಲಿರೋದು ಬೇಡ ಅಂತ ಹೇಳಿ ಕ್ಯಾಮೆರಾ ಮುಂದೆನೆ ಈ ರೀತಿ ಹೇಳಿಕೆ ಕೊಟ್ಟು ಧಾರ್ಮಿಕ ಗ್ರಂಥಕ್ಕೆ ಬೆಂಕಿ ಕೂಡ ಇಟ್ಟಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ವ್ಯಾಲೆಂಟಿನಾ ಅಲ್ಲಿಗೆ ಸುಮ್ಮನಾಗಿಲ್ಲ, ಮತ್ತೊಂದು ಇದೇ ರೀತಿಯ ಒಂದು ಧಾರ್ಮಿಕ ವಿರೋಧಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಏನೋ ಪಾಕಿಸ್ತಾನದ ಕಡೆಯಿಂದ ಮತ್ತೆ ವಿಚಿತ್ರ ಆರೋಪ ಬಂದಿದೆ. ವಾಘಾ ಬಾರ್ಡರ್ ನಲ್ಲಿ ಅಂದ್ರೆ ಪಾಕ್ ಮತ್ತು ಭಾರತ ಕೈಕುಲುಕಿ ಕಾರ್ಯಕ್ರಮ ಮಾಡ್ತಾರಲ್ಲ, ಕಾಲೆಲ್ಲ ಮೇಲೆತ್ತಿ ಕುಕ್ಕಿ ನೆಲಕ್ಕೆ, ಅಲ್ಲಿಗ ನೀರು ತುಂಬಿಕೊಂಡಿದೆ. ಇದಕ್ಕೆ ಭಾರತ ಕಾರಣ. ನೀರು ತುಂಬಿಸ್ಬಿಟ್ಟು ಆ ಪ್ರೋಗ್ರಾಮ್ ನಡೆದಿರೋ ತರ ನೋಡ್ಕೊಳ್ತಿದೆ ಭಾರತ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದೆ. ಈ ನೀರು ಭಾರತದ ಸೈಡಲ್ಲಿ ಒಂಚೂರು ನಿಂತಿಲ್ಲ, ಮಾಮೂಲಿಯಾಗೇ ಇದೆ. ಪಾಕಿಸ್ತಾನ ಸೈಡಲ್ಲಿ ನೀರು ಕೆಸರು ತರ ಅಲ್ಲಿ ನಿಂತ್ಕೊಂಡು ಕೆರೆ ತರ ಆಗಿದೆ. ಹೀಗಾಗಿ ಅದು ನಮ್ ಕೆಲಸ, ಭಾರತ ಮಾಡಿರೋ ಕಿತಾಪತಿ ಅಂತ ಪಾಕ್ ಹೇಳ್ತಾ ಇದೆ. ಸದ್ಯ ಇದ್ರ ಬಗ್ಗೆ ಭಾರತೀಯರು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಭಾರತದ ಸೈಡಲ್ಲಿ ನೀರು ಸರಾಗವಾಗಿ ಹರಿದು ಹೋಗೋ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಪಾಕಿಸ್ತಾನ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.